ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಫಸ್ಟ್ ಲೈವ್. ನಾನು ಸಬಾ ಹಕೀಂ. ಪ್ರಮುಖ ಸುದ್ದಿಗಳನ್ನು ನೋಡೋಣ. ಮೊದಲಿಗೆ ಹೆಡ್ಲೈನ್ಸ್. ಲಡ್ಡು ಪ್ರಸಾದದಲ್ಲಿ ಪ್ರಾಣಿ ಕೊಬ್ಬು ಎಣ್ಣೆ ಬಳಕೆ ಪ್ರಕರಣ. ಭಕ್ತರ ಆತಂಕ ದೂರ ಮಾಡಲು ತಿರುಮಲದಲ್ಲಿ ಬೆಳಗ್ಗೆಯಿಂದಲೇ ಶಾಂತಿ ಹೋಮ. ಯಾಗದ ವೇಳೆಯಲ್ಲೂ ಭಕ್ತರ ದರ್ಶನಕ್ಕಿಲ್ಲ ಅಡ್ಡಿ. ಈದ್ ಮಿಲಾದ್ಗೆ ಅಳವಡಿಸಿದ್ದ ವಿದ್ಯುತ್ ದೀಪ ಹಾನಿ ಮಾಡಿದ್ದಕ್ಕೆ 2 ಗುಂಪುಗಳ ಮಾರಾಮಾರಿ. ಬೆಳಗಾವಿಯಲ್ಲಿ ತಲವಾರ್ನಿಂದ ಹೊಡೆದಾಡಿಕೊಂಡು 4 ಗಂಭೀರ ಗಾಯ. ಮಾಳಮಾರುತಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ. ಗಂಗೇನಹಳ್ಳಿಯ 1 ಎಕರೆ 11 ಗುಂಟೆ ಡಿನೋಟಿಫಿಕೇಶನ್ ಕೇಸ್. ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿಗೆ ಸಮನ್ಸ್ ನೀಡೋ ಸಾಧ್ಯತೆ. ಡಿನೋಟಿಫಿಕೇಶನ್ ಪ್ರಕ್ರಿಯೆ ಆರಂಭದ ಬಗ್ಗೆ ವಿಚಾರಣೆ ನಡೆಸಲು ಲೋಕಾಯುಕ್ತ ಚಿಂತನೆ. ಶಾಸಕ ಮುನಿರತ್ನ ವಿರುದ್ಧ ಅತ್ಯಾಚಾರ ಆರೋಪ ಕೇಸ್. ಎಸ್ಐಟಿ ಅಧಿಕಾರಿಗಳಿಂದ ಇವತ್ತು ಮಾಜಿ ಸಚಿವನ ಕಸ್ಟಡಿಗೆ ಪಡೆಯುವ ಸಾಧ್ಯತೆ. ತನಿಖಾ ತಂಡದ ಅಧಿಕಾರಿಗಳ ಜೊತೆ ಚರ್ಚಿಸಿರೋ ಎಸ್ಐಟಿ ಮುಖ್ಯಸ್ಥ ಬಿಕೆ ಸಿಂಗ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.